ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಒಂದು ಹೊಸ ಕನ್ನಡ ಪದಗಳ ಹೊಸ ಆಟವನ್ನು ಆಡೋಣ. ಅದಲು ಬದಲು ಕಂಚಿ ಕದಲು ಅಂಥೇಳಿ ಇಲ್ಲಿ ನಾನು ಕೆಲವೊಂದು ಪದಗಳನ್ನು ಕೊಟ್ಟಿರುತ್ತೇನೆ. ನೀವು ಏನು ಮಾಡಬೇಕು, ಅಷ್ಟೇ ಅಕ್ಷರದ ಒಂದು ಹೊಸ ಪದವನ್ನು ರಚನೆ ಮಾಡಬೇಕು. ಅಂದರೆ ಎಷ್ಟು ಅಕ್ಷರಗಳಿರ್ತವೆ ಅಷ್ಟೇ ಅಕ್ಷರದ ಹೊಸ ಒಂದು ಪದಗಳನ್ನು ಸೃಷ್ಟಿ ಮಾಡಬೇಕು. ನೋಡಿ, ಯೋಚನೆ ಮಾಡಿ ಮತ್ತು ಹೊಸದಾದ ಒಂದು ಪದವನ್ನು ಸೃಷ್ಟಿ ಮಾಡಿ. ಉತ್ತರ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಬನ್ನಿ ಆಟ ಆಡೋಣ. ನೋಡಿ ಸ್ನೇಹಿತರೆ, ಮೊದಲನೇ ಒಂದು ಪದ ಮನೆ ಮುರುಕ. ಇದನ್ನು ನೀವು ಯಾವ ರೀತಿ ಬರಿತೀರಿ? ಈ ಮನೆ ಮುರುಕದಲ್ಲಿ 5 ಅಕ್ಷರಗಳಿವೆ. ಅದೇ 5 ಅಕ್ಷರಗಳನ್ನು ಬಳಸ್ಕೊಂಡು ನೀವು ಹೊಸ ಪದ ಸೃಷ್ಟಿ ಮಾಡಬೇಕು. ನೋಡಿ, ಉತ್ತರ ಮುರುಕ ಮನೆ. ನಿಮಗೆ ಬೇರೆ ಯಾವುದಾದ್ರೂ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಸ್ನೇಹಿತರೆ, ಇಲ್ಲಿ ಮನೆ ಮುರುಕ ಅಂದರೆ ಕುಟುಂಬದಲ್ಲಿ ಕಲಹವನ್ನು ಉಂಟು ಮಾಡುವುದು ಮತ್ತು ಮನೆಯನ್ನು ಬೇರೆ ಮಾಡುವ, ಜಗಳವನ್ನು ಹಚ್ಚುವ ವ್ಯಕ್ತಿಗೆ ಮನೆ ಮುರುಕ ಅಂತ ಕರೀತಾರೆ. ಮತ್ತು ಇನ್ನು ಮುರುಕ ಮನೆ ಅಂದರೆ ಹಾಳಾಗಿರುವ ಮನೆಗೆ ಮುರುಕ ಮನೆ ಅಂತ ಹೇಳ್ತೀವಿ. ಈ ರೀತಿ ಪದಗಳಲ್ಲಿ ಅರ್ಥ ಒಂದು ಬೇರೆಯೇ ಕೊಡುತ್ತೆ. ಇನ್ನು ಬನ್ನಿ ಎರಡನೇ ಒಂದು ಪದ ನೋಡೋಣ. ಮನೆಗೆಲಸ. ಇದನ್ನು ನೀವು ಯಾವ ರೀತಿ ಬರಿತೀರಿ? ಅದರಲ್ಲಿ ಬದಲು ಮಾಡಿ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೆಲಗೆ ಸಮ. ಬನ್ನಿ ಮೂರನೇ ಪದವನ್ನು ನೋಡೋಣ. ಮರಣ ಸಂಕಟ. ನೋಡಿ ಸ್ನೇಹಿತರೆ, ಮರಣ ಸಂಕಟವನ್ನು ನೀವು ಯಾವ ರೀತಿ ಬರಿತೀರಿ? 10 ಸೆಕೆಂಡ್ ಕಾಲಾವಕಾಶ ಇದೆ. ಅದರಲ್ಲಿ ಬದಲು ಮಾಡಿ. ಬನ್ನಿ ಸರಿಯಾದ ಉತ್ತರ ನೋಡೋಣ. ಮರಣ ಸಂಕಟ ರಮಣ ಸಂಕಟ. ಬನ್ನಿ ನಾಲ್ಕನೇ ಒಂದು ಪದವನ್ನು ನೋಡೋಣ ಯಾವ ರೀತಿ ಇದೆ. ಮರ ಮತ್ತು. ಇದನ್ನು ನೀವು ಯಾವ ರೀತಿ ಬರಿತೀರಿ? ಇದನ್ನು ಅದ್ರಲ್ಲಿ ಬದಲು ಮಾಡಿ ಬರೆದ್ರೆ ಏನಾಗುತ್ತೆ ನೋಡಿ, ಹೊಸ ಒಂದು ಪದನೇ ರಚನೆ ಆಗುತ್ತೆ ಮತ್ತು ಅರ್ಥನ ಬೇರೆ ಇರುತ್ತೆ. ಮರ ಮತ್ತು. ಇದರ ಇನ್ನೊಂದು ಹೊಸ ಪದ ರಚನೆ ರಾಮ ಮತ್ತು. ಬನ್ನಿ ಐದನೇ ಪದವನ್ನು ನೋಡೋಣ. ಮರುಕ. ಮರುಕ. ಇದನ್ನು ಯಾವ ರೀತಿ ನೀವು ಟ್ವಿಸ್ಟ್ ಮಾಡಿ ಬರಿತೀರಿ? ಮತ್ತೊಂದು ಹೊಸ ಪದನೇ ಆಗಬೇಕು, ರಚನೆ ಆಗಬೇಕು ಅದರಿಂದ. ಮರುಕ. ಇದರ ಸರಿಯಾದ ಉತ್ತರ ಆಗಿದೆ ಕಮರು. ಸರಿ ಅಲ್ವಾ? ಮತ್ತು ಆರನೇ ಪದ ಹೇಗಿದೆ ನೋಡೋಣ. ಆರನೇ ಪದ ಮರ ಸುತ್ತು. ಇದನ್ನು ನೀವು ಯಾವ ರೀತಿ ಬರಿತೀರಿ? ಟ್ವಿಸ್ಟ್ ಮಾಡಬೇಕು, ಅದರಲ್ಲಿ ಬದಲು ಮಾಡಬೇಕು, ಕಂಚಿ ಕದಲು ಮಾಡಬೇಕು. ಮಾಡಿದರೆ ಒಂದು ಹೊಸ ಪದ ಬರುತ್ತೆ, ಹೊಸ ಪದ ಸೃಷ್ಟಿನೇ ಆಗುತ್ತೆ. ಸರಿಯಾದ ಉತ್ತರ ನೋಡಿ ಸುರ ಮತ್ತು. ಬನ್ನಿ ಏಳನೇದೊಂದು ಪದ ನೋಡೋಣ ಯಾವುದಿದೆ. ಗಮನ. ನೋಡಿ, ಗಮನ ಅಗದಿ ಸರಳವಾದ ಇದು ಪದ ಇದೆ. ನೀವು ತಟ್ಟಂತ ಇದರ ಉತ್ತರ ಹೇಳ್ಬೋದು. ಗಮನ. ಇದರ ಒಂದು ಸರಿಯಾದ ಉತ್ತರ ಯಾವುದೇ ಅಂದರೆ ಮಗನ ಅಲ್ವಾ ಸ್ನೇಹಿತರೆ? ಬನ್ನಿ ಈಗ 8ನೇ ಪದವನ್ನು ನೋಡೋಣ. ಮರಣ. ಇದನ್ನು ತುಂಬ ಒಂದು ಈಸಿಯಾಗಿದೆ ಮತ್ತು ಸರಳವಾದಂತಹ ಪದವಾಗಿದೆ. ಇದನ್ನು ನೀವು ಟ್ವಿಸ್ಟ್ ಮಾಡಿ ಅದರಲ್ಲಿ ಬದಲು ಮಾಡಿದರೆ ಒಂದು ಹೆಸರೇ ಬರುತ್ತೆ. ನೋಡಿ, ಮರಣ ಇದ್ದಿದ್ದು ರಮಣ. ರಮಣ ಅಂದರೆ ಒಬ್ಬ ಹುಡುಗನ ಹೆಸರಾಗ್ಬೋದು. ಬನ್ನಿ 9ನೇ ಪದ ಹೇಗಿದೆ ಅಂತ ನೋಡೋಣ. ಸಮಾಧಾನ. ಇದನ್ನು ನೀವು ಟ್ವಿಸ್ಟ್ ಮಾಡಿ ಬರೆದರೆ, ಅದ್ರಲ್ಲಿ ಬದಲು ಮಾಡಿದರೆ ಒಂದು ಹೊಸ ಪದ ಉತ್ಪತ್ತಿನೇ ಆಗಿಬಿಡುತ್ತೆ. ಯಾವುದದು ಪದ? ಸಮಾಧಾನ ಸದಾಮಾನ. ಸರಿಯಾದ ಉತ್ತರ ಆಗಿದೆ. ಇನ್ನು 10ನೇ ಒಂದು ಪದ ನೋಡೋಣ ಹೇಗಿದೆ. ಕೊನೆಯ ಪದ ಮದನ. ಇದು ತುಂಬ ಸರಳವಾದಂತಹ ಒಂದು ಪದ. ಇದನ್ನು ನೀವು ಕೂಡ ಟ್ವಿಸ್ಟ್ ಮಾಡಿ ಬರಿಬೋದು. ಇದೇ ರೀತಿ ತುಂಬ ಕನ್ನಡ ಪದಗಳಲ್ಲಿ ಒಂದು ಪದಕ್ಕೆ ಸುಮಾರು ನಾವು ಬೇರೆ ಒಂದು ಪದವನ್ನು ಸೃಷ್ಟಿ ಮಾಡಿ ಬರ್ಬೋದು ಸ್ನೇಹಿತರೆ. ಮದನ ಇದ್ದಿದ್ದು ಮನದ ಅಂದು ಈ ರೀತಿ ಅರ್ಥ ಆಗಿದೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಹಾಗೆ ಹೊಸ ಇದೇ ರೀತಿ ಪದಗಳು ನಿಮಗೆ ಒಂದು ಪದಕ್ಕೆ ಇನ್ನೊಂದು 2-3 ಪದಗಳು ಅದ್ರಲ್ಲಿ ಬದಲಾಗಿ ಸಿಕ್ಕರೆ, ಅವಕ್ಕೆ ಮತ್ತು ಸರಿಯಾದ ಒಂದು ಅರ್ಥಗಳ ಪದ ಸಿಕ್ಕರೆ ನೀವು ಕೂಡ ನನಗೆ ಕಮೆಂಟ್ ಮಾಡ್ಬೋದು. ಮತ್ತೆ ಒಂದು ಮುಂದಿನ ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.